ಹಾಯ್ ಗಾಯ್ಸ್, ಫೈನಲಿ ಹೊರಟಿದೀವಿ. ರೂಮ್ ಚೆಕ್ಔಟ್ ಎಲ್ಲ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಏರ್ತೆರೆ ಗೊತ್ತು. ನಮ್ ಲೆಕ್ಕಪತ್ರ ಅವನು, ಲೆಕ್ಕ ಪುಸ್ತಕ ಅವನು. ಲೆಕ್ಕಾಚಾರ ಟೈಮ್ ಬಂದು 8:20. ಹೊರಟಿದ್ವಿ, ಇನ್ನು ತಿಂಡಿ ಆಗಿಲ್ಲ, ಕಾಫಿನೂ ಮಾಡಿಲ್ಲ. ಈಗ ಎದ್ದಿದೀವಿ. ಎದ್ದು ಮುಖ ತೊಳೆದು ಹೊಂಟ್ರು ಫುಲ್ ಆಗಿ ಈಗ ಹೋಗ್ಬೇಕು. ನೆಕ್ಸ್ಟ್ ಪ್ಲೇಸ್ ಯಾವ್ದು ಅಂತ ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಮಗ ಸಂಜು? ನೆಕ್ಸ್ಟ್ ಪ್ಲೇಸ್ ಅಲಪೆ. ಅಲಪೆ ರಶಿತ್ತು ಅಂದ್ರೆ ಸೀದಾ ಜಟಾಯು. ಬನ್ನಿ ಗೈಸ್, ಹೋಯ್ತಾ ಸಿಗ್ತೀವಿ. ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಬೇಕು. ಅವನು ಹೆಂಗಿಂದ ಬಂದ ಬೈಕೋನು? ಅವನು ಅಲ್ಲಿ ಬಂದ ಸೈಡ್ ಹಿಡ್ಕೊಂಡು ಸೈಡ್ ಇದು ಜೂಮ್ ಚಾಲೆ ಹೋದ. ಅದೇ ಅವನ್ ತಾಟೆ ಹೆಸರಿಂದ ತಪ್ಪಿಲ್ಲ, ಇವನು ಹಿಂದ್ಗಡೆಯಿಂದ ಓವರ್ಟೇಕ್ ಮಾಡಕ್ ಬಂದ. ವಿಡಿಯೋ ಹಾಕೊಂತ ಬಾ ಇದೆ ಏನ್ ಮಾಡ್ಕಿದ್ದೆ ಮಾಡಿಕೆ ಅಂತ ನಿಧಾನಕ್ಕೆ ಹೋಗೋಣ ಅನ್ನಲ್ಲ ಅತೆಗೆ. ಚೆನ್ನಾಗಿದೆ ಎಳ್ನೀರ್ ಮನೆ. ಸೂಪರ್ ಆಗೈತೆ. ಇಲ್ಲಿ ಎಲ್ಲೂ ತಿಂಡಿ ಸಿಗ್ದಲೇ ಟೈಮ್ ಹತ್ತು ಕಾಲು ಎಲ್ಲಿನಾರು ಕುಡಿದು ಹೊಟ್ಟೆ. ತಿಂಡಿ ಮಾಡ್ತೀಯ ಅಂತ ಕೇಳಿದೆ, ಮತ್ತೆ ನೀನ್ ತಿಂಡಿ ತಿನ್ನಲ್ಲ ಅಂದೆ. ಹೆಂಗ ಎಳ್ನೀರು ಸಿಕ್ಕಿದೆ, ಎಳ್ನೀರು ಕುಡಿತಾ ಇದೆ. ಅದಕ್ಕೆ ನೆಲ್ಲೂ ಹೋಟ್ಲು ಸಿಕ್ಕಿಲ್ಲ. ಮತ್ತೆ ತಿಂಡಿ ಹೆಂಗೈತೆ? ತಿಂಡಿ ಹೆಂಗೈತೆ? ಹಾಂ, ನೆನ್ನೆಗೆ ಹೋಲಿಸ್ಕೊಂಡು ಇವತ್ತು ತಿನ್ಬೋದು. ಹಾಂ, ಬಂದು ಮೊದಲು ತಿಂಡಿ ತಿನ್ಬಿಡೋಣ. ಹೊಟ್ಟೆ ಹಸು ತಡಿಯೋಕ್ಕಾಯ್ತಿಲ್ಲ. ಟೈಮ್ ಆಲ್ರೆಡಿ ಬಂದು 11 ಗಂಟೆಗೆ ಟಿಫನ್ ಮಾಡ್ತಾ ಇರೋದು. ಪ್ರದೀಪ್ ನೋಡ್ಕ, ಪ್ರದೀಪ್ ಬೋಟ್ ಹೌಸ್ನ ಅವಂದೇ ಆರಾಮ್ ಜೀವನ. ಇಲ್ಲಿ ನೋಡಿ, ಮಾವಿನ ಹಣ್ಣು ಎಷ್ಟು ನೀಟಾಗಿ ಹಣ್ಣಾಗವೆ ಮರದಲ್ಲೇ. ಯಾರು ಹತ್ತಿ ಕುಯ್ ಕೊಡ್ತೀರ ಒಂದ? ಒಂದೇ ಒಂದ್ ಹತ್ತು ಕುಯ್. ಅದೇ ನಮ್ಮ ಹಾಸನದಲ್ಲಿ ಹಿಂಗ್ ಬಿಡಾರ ಮಾವಿನಣ್ಣ. ಇಲ್ಲ ನೋಡಿ, ಅದೇ ಹಣ್ಣು ಈ ಕಡೆ ಸೈಡ್ ಆರು ಬಿಟ್ಟಿದ್ರೆ. ಓ ಪ್ರದೀ, ಮುಚ್ಚು ಮುಚ್ಚು ಬಾಯ. ಬ್ರೋಕರ್ ಮೊದ್ಲ ದುಡ್ಡಿಗೆ 3 ನಾಮ ಹಾಕ್ಬಿಟ್ಟು ಹೋಗೋಣ ಅಂತ ಕೇಳ್ದನ್ ಪಾಪ ಬ್ರೋಕರ್. ಇಲ್ಲ ಅಂದ್ರೆ ಅವ್ನು ನಿಜವಾಗ್ಲೂ ನಿಂತ್ಕೊಳ್ಳೋಣ. ಹೋಗ್ಲಿ ಅವರು ತೋರಿಸ್ತಾರೆ ಗುಜರಿ ಬೋಟ. ಕೊನೆಗೆ ಹಾಕಿಯಲ್ಲ ಅಂದ್ರೆ ಇಲ್ಲಿ ಅಣ್ಣ ನಾನು ಹಾಕಿದೀನಿ ಅಂದ್ರೆ ಎನ್ನ ತೆರಿಯಾದ ಪೋಯ ಅಂತ. ತೆರಿಯಾದ ಪೋಯ ಅಂದ್ರೆ ಮುಗೀತು. ದುಡ್ಡು ಇಲ್ಲ, ಈ ಕಡೆ ಬೋಟ್ ರೈಡು ಇಲ್ಲ, ಹಂಗಾಗ್ಬಿಡುತ್ತೆ. ಪ್ರದಿ ಅವರ ಡೈರಿಲಿ ಎಷ್ಟು ದುಡ್ಡು ಹೊಡಿತಾರೆ ಹಾಲಲ್ಲಿ ಹೇಳಿ ಗೈಸ್. ನೋಡಿ, ಅವನೆಲ್ಲ ಇವನು ತೋರ್ಸ ಅವನ್ ಮುಖವ ವಿಡಿಯೋ ಕಾಲಲ್ಲಿ ಮುಖ ತೋರಿಸ್ತಾ ಇಲ್ಲ. ಡೈರಿ ಹಿಡ್ಕೊಂಡು ಅಷ್ಟು ಚೆನ್ನಾಗಿ ದುಡ್ಡು ಹೊಡಿತಾನೆ. ಊರ ಹೆಸರೆಲ್ಲ ಏನ ಪ್ರದಿ? ಮತ್ತೆ ಅದು ಎಂತು ಅಣ್ಣಗೆ ಮಗ ತೋರಿಸೋ ಪ್ರೀತಿ ನೋಡಲ್ಲಿ ಬಿಲ್ಡಿಂಗ್ ಇಲ್ಲಿ ತೋರಿಸಿ. ಈ ಕಡೆ ಇದು ನಲ್ಲಿಕ ಸೊಪ್ಪು ಅನ್ನೋದಿದು. ಇವ್ರು ಬ್ರೋಕರ್, ಗೊತ್ತಿರೋರಿಗೆ. ಎಲ್ಲಿ ಏಯ್
ಅವನೇನ್ 800 ಉಚ್ಚಿಗೆ ಬರುವ ಬ್ಲಾಗ್ ಮಾಡ್ತಾರ ಅವರು. ಆತರ ಇದು ನೋಡಿ ನನ್ನ ಇವ್ರು 1 ಅವರ್ದಲ್ಲಿ ಅಂತ ಕರ್ಕೊಂಡೋಗಿಲ್ಲ ಕರ್ಕೊಲಿಲ್ವಾ? ಕರ್ಕೊಂಡೋಗಿಲ್ಲ ಇವರು. 1 ಅವರ್ ನಾವು ಒಳ್ಳೆ ಬೋಟ್ ರೈಡ್ 1 ಅವರ್ ಹೋಗಿದೀವಿ ಬಟ್ ಬೋಟ್ ರೈಡ್ ತೋರ್ಸಿಲ್ಲ ಅಣ್ಣ. ನೆಲ್ಲಿರೋ ಜಾಗ ಗೊತ್ತಲ್ಲ ಗಾಡಿ ಎಲ್ಲೂ ಗೊತ್ತಾ ಹೋಗಲ್ಲ ಇದ್ರೊಳಗೆ. ಕಂಬಿ ಮದಕ್ಕೆ ಕಂಬಿ ತೆಗೀರಿ ಅನ್ನಿ ಹೆಂಗಂತಾರ ನೋಡಿ. ಸೀದಾ ಬನ್ನಿ ತಮ್ಮ. ಹತ್ತು ಬೋಟ್ ಒಳಗಡೆ ಮೇಡಮ್ ಬರ್ತಾವ್ರಿ. ಹಿಂಗೆ ನಾವು ಪೇಮೆಂಟ್ ಎಷ್ಟು ಅವರ್ ಅಂತ ಮತ್ತೆ 3 ಅವರ್ ಒಂದೇ ರೈತ ಕಾಸ್ ಎಲ್ಲ ಬೋಟ್ ಎಲ್ಲನಾ ಇವನಿಗೂ ದುಡ್ಡು ಅವನಿಗೂ ದುಡ್ಡು. ಅವರ ಅಣ್ಣ 1 ಅವರ್ 1 ಅವರ್ಗೆ 1 ಅವರ್ಗೆನೆ 1 ಸಾವಿರ ಹೇಳಿದ್ದು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅಲ್ಲ ಮಗ, ಈಗ ಕಮಿಷನ್ ಇಸ್ಕೋದ್ನ ಇಲ್ಲಿಗೆ ಡೈರೆಕ್ಟ್ ಬರ್ಬೋದಿತ್ತಲ್ಲ ನಾವು. ಗೊತ್ತಿರ್ಬೇಕಲ್ಲ ಅದ್ರ ಬಗ್ಗೆ. ಅವ್ರು ಅದಕ್ಕಿಂತ ಸುಮ್ಮನೆ ಆದ ಮೇನ್ ರೋಡಿಗೆ ನಿಲ್ಸ್ಕೊಂಡು ಈಚೆ ಗೊತ್ತಾಗಿರ್ಬೇಕು. ನೆಕ್ಸ್ಟ್ ಅಂತ ಬರ್ತೀರಿ ಡೈರೆಕ್ಟ್ ಇಲ್ಲಿಗೆ. ಈಗ ಅನುಭವ ಆಗ್ಬೇಕು. ಒಂದ್ ಅನುಭವ ಆದ್ರೆ ಮೂವಿ ನೋಡ್ಬೇಕು. ಹೇಳು ಜಾಗರಿಗೆ ಯಾರಿಗೆ ಹೇಳ್ತೀಯ? ನೋಡಿ ಡೈರೆಕ್ಟ್ ಅನುಭವ ಮೂವಿ ನೋಡು. ಸರಿಯಾದ ಮೂವಿ ಹೇಳಿದಲ್ಲ. ಡೈರೆಕ್ಟ್ ಕಮಿಷನ್ ಇದ್ದಾರೆ. ಒಂದು ಅವ್ರು ನೀವೇ ಬರ್ಬೋದು. ಬಟ್ ಅಲ್ಲೇ ಯಾವ್ದಾದ್ರು ಸಿಕ್ಕಿದ್ರೆ ಅವನು 5 ಕಮಿಷನ್ ತಗೊಂಡು ಇವ್ರಿಗೆ 1,000 ಕೊಟ್ಟು 1,500 ಕಮಿಷನ್ ತಗೊಂಡು ಜಾಸ್ತಿ ಕೊಟ್ಟು ಕಮಿಷನ್ ಅಂತ 100% ಇವ್ರದ್ದು. ಒಳ್ಳೆ ಕಮಿಷನ್ ತಿಂತಾರೆ ಇಲ್ಲಿ. ಪ್ಲಂಬಿಂಗ್ ಅಲ್ಲೂ ತಿನ್ನಲ್ಲ. ನಿಯತ್ತಾಗಿ ನೀಟಾಗಿ ಕೆಲಸ ಮಾಡಿ ಆಸ್ತಿ ಬಂತಲ್ಲ ಒಬ್ಬರು ಈಗ ಮಿಷನ್ ಹೊಡಕ್ಯಾರೆ ಮಚ್ಚಾ. ನಾವ್ ಮಲ್ಕತೀವಿ, ವಿಡಿಯೋ ಮಾಡಿ. ಸರಿ ಆಯ್ತು ಮಣಿಕಪ್ಪ. ಅದಕ್ಕೆ ಗೊತ್ತು ನೀವು ಇಲ್ಲಿ ಬಂದಿದ್ದು. ನೀರಂತೂ ಇಲ್ಲಿ ನೇತ್ರಾವತಿ ನದಿ ನೀರು ಪುಣ್ಯ ಸ್ಥಾನ. ಯಾರ ಮೊಬೈಲ್ ಮುಂದೆ ಇದೆ ಬಿದ್ರು ಏನ್ ಸತೋತಿ ಮಗ. ಇರ್ಲಿ ಇರ್ಲಿ ಬಿಡು. ಇವೇನ್ ಬಿದ್ರು ಸತ್ತೇ ಹೋತಿ ನೀರ್ ಕುಡಿದ್ರೆ. ಅಲ್ಲ ಇದು ಸೇಫ್ಟಿ ಜಾಕೆಟ್ ಕೂಡ ಇಲ್ಲ, ಇದ್ರೂ ಹಾಕಿಲ್ಲ. ಕರ್ನಾಟಕ ಹಾಸನ್ ಬೆಂಗಳೂರು. ಬೆಂಗಳೂರು के आसपास आर्मी नहीं ಅಲ್ಲಿ ಸ್ಪೇಸ್ ಇದೆ ಅಷ್ಟೇ. ಸ್ಪೇಸ್ ಅಂತ ಇದು ಸೀಸನ್ ಅಲ್ಲಿ ಮಾತ್ರ ಅಂತೆ. प्रमोदा प्रमोदा कौन ಹೆಚ್ಚು ಕಮ್ಮಿ ನಾವ್ ಬಂದ್ವಲ್ಲ ಆ ಕಡೆಯಿಂದ ಅದೇ ಕಡೆಗೆ ಅಟ್ಯಾಚ್ ಆಗುತ್ತೆ. ಮಗ ಇದೆಲ್ಲ ನಂದೆಯ, ಇದು ನಂದೆಯ, ಇದು ನಂದೆಯ. ಒಳ್ಳೆ ನೆಳ್ಳಿ ಓದ್ತಿದ್ವಿ. ಏನು ನಾವು ಸುಟ್ಟೋದ ಇದು ಟಾರ್ಪಲ್ಲು ಮಸ್ತ್ ಐತೆ. ಅಂದ್ರೆ ಇದು ಸಮುದ್ರ ನೀರು ಎಲ್ಲ ಮಿಕ್ಸ್ ತರ 2 ಕಿಲೋಮೀಟರ್ ಸ್ಟೇಡಿಯಂ ಅಲ್ಲಿ ಅಲ್ಲಿ ಮೆಟ್ಲಿನ ಅಲ್ಲಿ ಕುತ್ಕೊಂಡ್ಬಿಟ್ಟು ನೋಡೋದು ರೇಸ್. ಇಲ್ಲಿ ಎಂಟ ಆಗುತ್ತೆ, ಇಲ್ಲಿ ಎಂಟ ಆದಾಗ ಯಾಕಿರ್ತಾರೆ ಗೊತ್ತಾಗುತ್ತೆ ಅಷ್ಟೇ. ಆ ಸ್ಟ್ಯಾಚು ಅಂದ್ರೆ ಎಂಡ್ ಆಗುತ್ತೆ ರೇಸ್.
ಹೆಂಗಾಡ್ತದೆ ಹಾ ನಮ್ಮ ಕೆರೆಗೆ ಬರೋಣ ಇದು ಅಲ್ಲವಾ ನಮಗೂ ದೊಡ್ಡರಿಗೆ ಆದ್ರೂ ದೊಡ್ಡ ಬೋಟ್ ಕಲಲ್ಲಿ ಮಗ ನೈಟ್ ಅವ್ ಎಲ್ಲಿ ಕರ್ಕೋ ಸ್ಟೇ ಮಾಡ್ತಾರ ಅವ್ರು ನೈಟು ಹಿಂಗೆ ಎಲ್ಲ ಸ್ಟೇ ಮಾಡ್ತಾರೆ 5 ಗಂಟೆ ಮೇಲೆ ನೈಟ್ ಸಂಜೆ 5 ಗಂಟೆ ಮೇಲೆ ಯಾವ ಹೊಡೆಯಂಗಿಲ್ವಂತೆ ನೈಟ್ ಹೊಡೆಯಂಗಿಲ್ಲ ಗೌರ್ಮೆಂಟ್ ರೂಲ್ಸ್ ಸ್ಟೇ ಮಾಡ್ತಾರೆ ಮತ್ತೆ ವಾಪಸ್ ಅಂತ ಹೋಗ್ತಾರೆ ಬೆಳಿಗ್ಗೆ ಎದ್ದು ಅವು ಸ್ಪೀಡ್ ಬೋಟ್ ಗಂಟೆಗೆ 6,000 ರೂಪಾಯಿ ಅಂತ ಹೊಡಿತಾ ನೋಡಿ ನಾವು ಅದು ಸಮುದ್ರ ಹೋಯ್ತಲ್ಲ ಸ್ಪೀಡ್ ಬೋಟ್ ಸ್ವಲ್ಪ ರಕ್ಕ ಅಲ್ಲ ಆಸಿಲ್ಲ ಅಲ್ಲ ಬಟ್ ಇಲ್ಲಿ 1 ಅವರಿಗೆ 6,000 ಅಲ್ಲ 10 ನಿಮಿಷಕ್ಕೆ 1,000 ಜಾಸ್ತಿ ಬೋಟ್ ಬ್ಯಾಕ್ ವಾಟರ್ ಲಾಂಗೆಸ್ಟ್ ಲೇಕ್ ನೋಡಿ ಕೆರೆ ಅದು इसमें फिश है बड़ा बड़ा फिश छोटा ನೋಡಿ ಹೆಂಗ್ ಹೊಡಿತಾನ ಮಗ ಅವ್ನು ಹೆಂಗ್ ಹೊಡಿ 3 kg 2 kg ಗರಿಬಿ ಅದೇ ಅವ್ರ ಅಕ್ಕ ಹೇಳಿದ್ರು ಗರಿಬಿ ಪಪ್ಪು ಅಂತ ಅದೇ ಇರೋದು ಮಗ ಅವ್ನು ಹೆಂಗ್ಯಾನೆ ಅಣ್ತಮ್ಮ ತಿನ್ ಮನೆ ಬಿಟ್ಕ ಅನ್ನೋ ಅವ್ನ ಇದು ತೋರಿಸಿ ವಿಡಿಯೋ ಕಾಲ್ ಮಾಡ್ಬಿಟ್ಟು ಹೆಂಗೆ ನೀರ್ ಮಧ್ಯದಲ್ಲಿ ಜೀವನ ಪಾವನಾಗ ಅಣ್ತಮ್ಮ ಪುಣ್ಯ ಮಾಡಿಯ ನನ್ನಂತ ಅಣ್ತಮ್ಮನ್ ಪಡೆಯೋಕೆ ಮಲ್ಕತಿಯ ಬತ್ತಿಯ ಜಾಲಿ 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 ಜಾಬೆಲ್ ದೊಡ್ಡ ಖಾಲಿ ಅಲ್ಲಿ ಸ್ಪೀಡ್ ಬೋಟ್ ಜಾಲಿ ಜಾಲಿ ಜೋ ಬಿಲ್ ಖಾಲಿ ಜಾಲಿ ದುಡ್ಡೆಲ್ಲ ಖಾಲಿ ವೆಡ್ಡಿಂಗಿಗೆ ಸೂಪರ್ 1 ಅವರ್ ಅಲಪೂಸ ಇದೆ ಅಲಪೂಸ ಬೂಸ ಇದೆ 1 ಅವರ್ ಅಲ್ಲಿ 1 ಅವರ್ ಅದ್ ಚಂದ ವೆಡ್ಡಿಂಗ್ ಶೂಟ್ಗೆ ಬೋಟ್ ಡೆಕೋರೇಷನ್ ಮಾಡಿರ್ತಾರೆ ಆಮೇಲೆ ಕರ್ಕೊಂಡು ಹೊರಡ್ತಾರೆ ನೋಡಿದ್ರೆ ಹೆಂಗ್ ಹೊಡಿತಾನ ಅವನು ಇದು ಸ್ವಿಮ್ಮಿಂಗ್ ಇಲ್ಲಿ ನೋಡಲಿ ಇಡ್ಲಿ ತಿನ್ನಕ ಇಡ್ಲಿ ಹಚ್ತಾವ್ರೆ ಇಡ್ಲಿ ಅವ್ರಿಗೆ ಹಚ್ತಾರ ನೋಡ ಪ್ರಜಿಲಿ ಇಡ್ಲಿ ತಿನ್ನಾವ್ ಇಡ್ಲಿ ಅಲ್ಲೇ ತೇಲಾಡ್ತಿಲ್ಲ ಇಡ್ಲಿ ಇಡ್ಲಿ ಕಣಲ್ಲ ಯಾವ ನೋಡಲಿ ಹೊಡಿತಾರ ನೋಡ ಪ್ರಜಿ ಡ್ರೈವರ್ ತರ ಬೋಟ್ ಅದು ಹಿಂಗಡೆ ಮಾಡೋದಲ್ಲ ಹಿಂದೆನೆ ಇರುತ್ತೆ ಮೋಟರ್ ಇಲ್ವಾ ಅಲ್ಲಿ ಹಿಂದೆ ಓಡಿಸ್ತಾನೆ ಇರುತ್ತೆ ಸ್ಟೇರಿಂಗ್ ಎರಡು ಒಂದೇ ಸ್ಟೇರಿಂಗ್ ಬೋಟ್ ಎರಡು ಇದ್ದೇನೆ ನಾವು ನೆನ್ನೆ ಅಲ್ಲೇ ಹೋಗಿದ್ದು ಬಚಾವು ಇಲ್ಲಾಂದ್ರೆ ಇಲ್ಲಿ ಮತ್ತೆ ಆಸೆ ಆಗೋದು ಈಗ ಅದು ಅದಕ್ಕೆ ಮಗ ನಾವ್ ಅಲ್ಲಿ ಹೋಗಿದ್ವು ಲಾಜ್ ಆಗ್ಯದು ಯಾರು ಹೇಳಿದ್ದು ಯಾರು ಇವ್ನ ಹೇಳಿದ್ದು ನಾನು ನೋಡ್ಕೊಂಡೆ ಬರ್ಲಿವಲ್ಲ ಲೋಡ್ ಆಯ್ತು ನಿಂಗೆ ಎಲ್ಲಿದ್ದೀವಿ ನಾವು ಸಯ್ಯ ಅಂತ ಹೋಗ್ತಾ ಇರೋದೆ ಮ್ಯಾಗ ಹೋಗ್ಕೊಂಡು ಕೂತಾಗತ್ತೆ ಸೊಂದಿಲಿದೀವಿ ಚೂರು ತುದಿಲಿ ಏನ್ ಮಾಡತ್ತ ಅಷ್ಟೇ ಅದನ್ನ ರೌಂಡ್ ಹಾಕಿಸ್ತಾರ ನಮ್ ಕರ ಬೈ ತುಮ್ ಕ್ಯಾ ಬೈ ನಮ್ ಕರ ಏನು ಅಲೇ ನೋಡಲೇ ವಾವ್ ನೋಡಿಲಿ ಇವನ್ನ ಅಲ್ಲಿ ಇಲ್ಲಿ ನೋಡೋಣ ಅಲ್ಲೇ ಅಲ್ಲೇ ಹಾ ಅಲ್ಲಿ ತೆಂಗಿನ ಮರ ಪಕ್ಕನೆ ಅಲ್ಲಿ ಮಾವಿನ ಹಣ್ಣಿನ ಮರ ಅದೇ ಜಾಗದಲ್ಲಿ ಮಾವಿನ ಹಣ್ಣು ಇರ್ಬೇಕು ಅಂತ ನಿನ್ಕೊಂಡ್ವಲ್ಲ ಅಲ್ಲಿಂದ ಇಲ್ಲಿ ಬರಕ್ಕೆ 1,000 ರೂಪಾಯಿ ಎಷ್ಟ್ ಜನ ಬೋತಾರೆ ಅಂತಲ್ಲ ಚಂದ್ರ ಮಾಮೂಲಿ ಹೊಡಿತಾರಲ್ವಾ ಅಲ್ಲಿ
ಅಲಪುರ ಮುನ್ಸಿಪಾಲಿಟಿ. ಈ ಬ್ರಿಡ್ಜ್ ಇಂದ ಅಲ್ಲಿ ನೋಡಿದ್ವಲ್ಲ ಆ ಬ್ರಿಡ್ಜ್ ವರ್ಗು. ಹಾ ಅಲ್ಲಿ ಅದ್ರಲ್ಲಿ ಹೋಗಿ ಕಲ್ಯಾಣ ಧೋನಿಗೆ ಗಾಡ ಹಾಕೊಂಡು ಬಾಳ ಕುತ್ಕೊಂಡು ಜೊತೆಗೆ ಗಾಡ ಹಾಕೊಂಡು ಮೇಣಿ ತಗೊಂಬಾಯ್. ಬೋಟ್ ವರ್ಷ ತೋರ್ಸಿ ಅಲ್ಲಿ ಬೋಟ್ ಕಾಲ್ ರೆಡಿ ಮಾಡೋದು ಹೊಸವು ಆಯ್ತಾವ ನೋಡಲ್ಲಿ. ನಾನೇ ರೆಡಿ ಮಾಡಿ ಇಲ್ಲಿ ಬಿಡೋದು ಗೊತ್ತಾ. ಹೋಮ್ ಸ್ಟೇ ಇದೆ ಹೋಮ್ ಸ್ಟೇ ಅಂತೆ ಮಗ. ಇಲ್ಲಿ ಹೋಮ್ ಸ್ಟೇ ಅಂತೆ ನೋಡ ಇದು. ಶ್ರೀಲಂಕಾ ಲೇಕ್. ಓ ಇದೆ ಕಣಪ್ಪ ಶ್ರೀಲಂಕಾ ಲೇಕ್ ವ್ಯೂ ರೆಸಾರ್ಟ್. ಇದು ಶ್ರೀಲಂಕಾ ಲೇಕ್ ಅಂತ ಏಷ್ಯನ್ಸ್ ದೊಡ್ಡ ಲೇಕ್. ಮತ್ತೆ ಇವೆಲ್ಲ ಹಿಂಗಿಂದ್ರ ನಾವು ಚೆಕ್ ಮಾಡಿ ಇಟ್ಟಿರೋದು ಅಲ್ಲಿ. ಇದು ಹೆಂಗಿತ್ತು ನೋಡ ಆಲ್ರೆಡಿ ಅಲ್ಲಿ ನೋಡಿ ಅಲ್ದವ್ರ ಆಲ್ರೆಡಿ ಏನ ಹೆಂಗಿದೆ ನೋಡು. ಹೋಮ್ ಸ್ಟೇ ಎಲ್ಲ ಹೋಮ್ ಸ್ಟೇ ಎಲ್ಲ ಹೋಮ್ ಸ್ಟೇ ಇದು ನೋಡಿ ಕೇರಳ ಹೆಂಗ ನೋಡಿ. खुश कर रहे तो बोले तो चलो भैया. हाँ चलो भैया चलो भैया ನೋಡಿ ಹಿಂಗೆ ಮಾತಾಡ್ತಾರೆ. ಕಾಯ ಬೀಜನಿ ಕಾಯ ಮುಂದಕ್ಕೆ ಹೋಯ್ತೀವಿ ಅವಾಗ ಇಂಡಿಯಾ ಲಾರ್ಜೆಸ್ಟ್ ಲೇಕ್ ಅಂತ ಹೇಳಿ ಮತ್ತೆ. ಹಲೋ ಮನೆ ಚೆನ್ನಾಗಿದ್ಯಾ ಎಂಜಾಯ್ಮೆಂಟ್ ಸಿಂಚು? ಚೆನ್ನಾಗಿದೆ ಮಗ ಹೇಳ್ತೀವಿ ಎಂಜಾಯ್ಮೆಂಟ್. ನೀನ್ ಎಂಜಾಯ್ ಮಾಡ್ತಿದ್ಯಾ? ನಾನ್ಕಿಂತ ಹೆಚ್ಚಾಗಿ ಮೊದ್ಲು ನೀನ್ ಎಂಜಾಯ್ ಮಾಡಿದ್ರೆ ನಮಗ್ ಖುಷಿ. ಏನಂತೀಯ? ಟ್ರಾವೆಲರ್ ಗ್ರೂಪ್ ಮಾಡ್ಕೊ ಬರ್ತಾರಲ್ಲ ಬಸ್ ಮಾಡ್ಕೊಂಡು ಬಸ್ ಸ್ಪಾಟ್ ನಮ್ಮ ನೋಡಕ್ತಾರೆ ಪ್ರೈವೇಟ್ ಆಗಿ ಹೋಗ್ತಾರ. ನಾವು ಸ್ಪಾಟ್ ತಗೊಂಡು 4 ಜನ ಸಿಂಚು ಹಾಯ್ ಏನಕ್ಕೆ ಹಿಂಗ್ ಮಲ್ಗಿದೀಯಾ? ನಿದ್ದೆನಾ? ಹೌದಾ? ಗಾಳಿ ಬಿಸೈತಿ ಇವತ್ತೆಲ್ಲವ ಚೆನ್ನಾಗ್ ಗಾಳಿ ಬಿಸೈತಿ ಮಗ. ಅಪರೂಪಕ್ಕೆಲ್ಲ ತಣ್ಣು ಗಾಳಿ ಬಿಸೈತಿ. ಸೆಕೆ ಗಾಳಿ ಹೋಗಿ ನಿದ್ದೆ ಬರ್ತಾವ. ಇದು ಬ್ಯಾಕ್ ವಾಟರ್ ಆಗಿರೋದ್ರಿಂದ ತಣ್ಣಗಿದೆ ನೀರು. ತಣ್ಣನೆ ಗಾಳಿ ಬಿಸ್ತಾ ಇದೆ. ಆದ್ರೆ ಸ್ಮೆಲ್ ಚೆನ್ನಾಗಿಲ್ಲ. ಮೀನಿಂದು ಸ್ಮೆಲ್ ತಾಳಕ್ ಹೋಗ್ಬೇಡಿ ಗಾಳಿ ತಾಳಿ. ಸ್ಮೆಲ್ ತಗೊಳ್ಬೇಡಿ ಗಾಳಿ ತಾಳಿ. ನೋಡಲಿ ಎಷ್ಟು ನೀರಿಗೆ ಹಾಕಿದ್ದಾರೆ ಅಂದ್ರೆ ನೋಡಿ ಗಲೀಜ್ ಐತೆ. ಫುಲ್ ಗಲೀಜು ನೀರು ಅಷ್ಟೇನ್ ಚೆನ್ನಾಗಿಲ್ಲ. ನಾನು ವಾಟರ್ ಬಾಟಲ್ ಪ್ಲಾಸ್ಟಿಕ್ ಸಮೇತ ಎಸ್ತವ್ರೆ. ಮಗ ನೋಡು ಮಗ ಮುಂದೆ ಎಷ್ಟು ದೊಡ್ಡದು. ಇಂಡಿಯಾ ಲಾರ್ಜೆಸ್ಟ್ ಲೇಕ್ ಫುಲ್. ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಲೇಕ್ ಅಂದ್ರೆ ಅದೇ. ಈ ಲೇಕ್ ಹೆಸರೇನು? ಬರ್ಬೇಕ್ ಮಗ. ಏನಿಲ್ಲ ಮಗ ಎಂಜಾಯ್ಮೆಂಟ್ ಎಲ್ಲಾ ತರನ ಮಾಡ್ಬೇಕು. ಏನ್ ಸಿಂಚು? ಎಲ್ಲಾ ತರನ ಎಂಜಾಯ್ಮೆಂಟ್ ಮಾಡ್ಬೇಕು. ಏನಿಲ್ಲ ಜೀವನದಲ್ಲಿ. ಏನು ಮಗ ಏನಿದೆ ನೋಡು ಮಗ ಮುಂದೆ. ಅಷ್ಟು ದೂರ ನೋಡಲ್ಲಿ ಸಾಕಾಗಿದೆ ಮಗ. ಪಾಯಿಂಟ್ ಅಲ್ಲಿ ಇಷ್ಟವರೆಗೂ ಬಂದಿದ್ ಮಜಾ ಇರ್ಲಿಲ್ಲ. ಎಲ್ಲಿವರೆಗೂ ಯಪ್ಪ ಏನು ಮಾಡ್ತಾರೆ. ಮುಂದೆ ಬರ ಚೆನ್ನಾಗಿದೆ ಪ್ಲೇಸ್. ಕೇರಳ ಕೇರಳ ಹೆಸರು ಮಾತ್ರ ಕರೆಕ್ಟಾಗಿ ಹೇಳಕ್ ಬರಲ್ಲ.
ಅಲ್ವಾ? ಸಮುದ್ರಕ್ಕೆ ಬಂದಂಗಲ್ಲ ಸಮುದ್ರಕ್ಕಿಂತ ಹೆಚ್ಚಾಯ್ತು ಮಗ. ಇದೇನ್ ಕೆರೆ ಇದ್ದಂಗಿತ ಮಗ. ಇಷ್ಟೇ ಇದು ಬೋಟ್ ಸ್ಟೇ ಇಲ್ಲಿ ತಗೊಬಂದ್ ನೈಟ್ ಫುಲ್ ಸ್ಟೇ ಮಾಡೋದು ಮಧ್ಯದಲ್ಲಿ. ಯೂಟ್ಯೂಬ್ ಚಾನಲ್ ಅವ್ರು ಇಲ್ಲೇ ಎಲ್ಲ ಬಂದಿದ್ದು. ಅವರು ಇಲ್ಲಿಗೆ ಬಂದಿರ್ಲಿಲ್ಲ, ಬೋಟ್ ಹೌಸ್ ತಗೊಂಡು ಒಂದ್ ಡೇ ಸ್ಟೇ ಮಾಡಿದ್ರು. ಇದ್ರೊಳಗಡೆನೆ ಇಲ್ಲೇ ಬಂದಿರೋದು. ಈ ಲೇಕ್ ಒಂದ್ ಡಿಸ್ಟ್ರಿಕ್ಟ್ ಅಂತೆ, ಲೇಕ್ ಇರೋ ಊರೇ ಒಂದ್ ಡಿಸ್ಟ್ರಿಕ್ಟ್ ಅಂತೆ. ಇದು ಈ ಕಡೆ ಹಾ ಹಾ ಏನಕ್ಕೆ ಹಿಂಗ್ ಮಲಗಿದ್ಯಾ? ಎನರ್ಜಿ ಎಲ್ಲ ಲೋ ಆಗ್ಬಿಟ್ಟೈತೆ. ಎನರ್ಜಿ ಎಲ್ಲ ಹೋಗ್ಬಿಟ್ಟು ಎನರ್ಜಿ ಹೋಯ್ತಾ? ಇನ್ನು 600 ಕಿಲೋಮೀಟರ್ ಕಣೆ, ಇನ್ನು 1.5 ಕಿಲೋಮೀಟರ್ ಬಾಕಿ ಇದೆ. ಸೋಡಾ ಕುಡಿಬೇಕು, ಎನರ್ಜಿ ಬರ್ಬೇಕು. ಎಲ್ಲಿ ಅಲ್ಲಿ ಹೋಟ್ಲ ಕುಡಿದ ನೈಟ್ ಅದ ಅದಲ್ಲ, ಇದು ನೀರಿನ ನಿಂಬೆ ಚಾಕ್ಲೇಟ್ ಮಿಲ್ಕ್ ಶೇಕ್ ನಿಲ್ಲ ಅವನೇ ಬೂಸ ನೀರ್ ಬಾರಿ ಕುಡ್ದಲ್ಲಿ ಹೇಳು. ನಾನು ಮನೆಗೆ ಹಾಕೇ ಬಂದ, ಏನ್ ಹಾಕೇ ಬಂದು ಇರ್ಬೇ ಪರ್ಬೆ ಎಲ್ಲ ಇದ್ದು ಅಪ್ಪ. ಹೊಟ್ಟೆಸ್ತೈತಾ? ಅದಕ್ಕೆ ನೋಡು ಹೋಟ್ಲು ತಾನೇ ಸ್ಟಾಪ್ ಕೊಡ್ಸಿದೀನಿ. ಹೋಟೆಲ್ ಕಡೆ ಬಂದಿದ್ದೀವಿ ಊಟಕ್ಕೆ. ಫಿಶ್ ಆಗ್ತಿದ್ದೀವಿ. 600 900 ಇಲ್ವಾದ ಇವು? ಏನ ಎಣ್ಣೆನಾ? ಇಷ್ಟು ಎಣ್ಣೆ ಇಷ್ಟು? ಫ್ರಾನ್ಸ್ ಸರಿ, ಈಗ ಅದೇ ಫಿಶ್ ಕೊಟ್ಟಾರ ಈಗ ಬಣ್ಣ ನೋಡ್ಕೊಂಡ ಕಲರ್ ಈಗ ಇದೆಲ್ಲ ರೂಮ್ ಮಾಡ್ಬಿಟ್ಟು ನೋಡ್ತೀನಿ. ಗೊತ್ತಾಗುತ್ತೆ. ಇದು ಫ್ರಾನ್ಸ್ ಸಿಗಡಿ, ಸಮುದ್ರ ಸಿಗಡಿ. ಎಷ್ಟು ದಪ್ಪ ಫಿಶ್ ಇತ್ತಲ್ಲ. ಸಾಂಬಾರು ಹಾಕ್ಲಿಲ್ವಾ? ಬರೀ ರೈಸ್ ತಿನ್ನಿ ಅಂತ. ಹೆಂಗೈತಾ ಪ್ರಮೋದ? ಚೆನ್ನಾಯ್ತಾ? ಜಾಮ್ ಆಗ್ಬಿಟ್ಟೈತಲ್ಲ ಹೇಳಿ. ಬೋಟಿಂದೆ ಬೋಟ್ ಜಾಮ್ ಅಲ್ಲೋಡಲ್ಲಿ ಇದೊಂದು ನಿಂತಿದ್ಕೆ ಅಲ್ಲೆಲ್ಲ ಹಿಂದ್ಗಡೆ ಏನ್ ಎಳಿಬೇಕಂತ ತಳ್ಬೇಕಂತ. ಹೇರುಕಮ್ಮ ನಮ್ಮ ಊರಮ್ಮ, ಹೇರುಕಮ್ಮ ನಮ್ಮ ಮಾತಮ್ಮ. ಪ್ರಮೋದ ಹೇಳುವ ಮಳೆ ಬರುಸ್ತಿದ್ಯಲ್ಲ ಪ್ರಮೋದ ಈ ಶೆಕೆಲಿ. ಹಾ ಉಸಿರಾಡಿ ಸ್ವಲ್ಪ ಹೊತ್ತು ಅಂತ ಮಳೆ ಆಗೋಗಿತ್ತು ಶೆಕೆಲಿ. ಅಂತೂ ಇಂತೂ ಮಳೆ ಬಂದ್ಬಿಡ್ತು ಜರ್ನಿಲಿ.
ಅಣ್ಣ ಹೆಂಗ ಅನಿಸ್ತೈತೆ ಮಳೆ ಬರ್ತಿರೋದಕ್ಕೆ? ತುಂಬಾ ಖುಷಿ ಇದೆ ಇಲ್ಲಿ. ಮಳೆಗಾಲ ಸಿಗ್ತಾ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ? ಮಳಿಗ? ಎಲ್ಲ ನೀನು ಹೇಳಿದ ತಕ್ಷಣ ಓದಲ್ಲ, ಯಾವ ಬಂದಿಲ್ಲ, ಹೋಗೇ ಬಿಡ್ತಲ್ಲ, ಹೊಳ್ತೀನಿ ಆಗ್ಬಿಡ್ತಾವೆ. ಜಟಾಯು ಅದು ಜಟಾಯು ಅಲ್ಲಿ ಮೇಕ್ ಹೋಗುತ್ತಾ? ಮೇಕ್ ಇದ್ರಲ್ಲಿ ಹಾಕ್ತಾರೆ ಗಾಡಿ ಮೇಲೆ ಗಾಡಿ ಹೋಗಲ್ಲ, ನಮ್ಮನ್ನ ಇವಾಗ ಹಾಕೋಯ್ತಾರೆ. ಜಿಪ್ ಲೈನ್ ಏನಂದ್ರೆ ಅದು ಹೆಂಗ ಗೊತ್ತಾರೆ ಗೊತ್ತು ಹೇಳಿ. ಅದು 6 ಗಂಟೆಗೆ ಕ್ಲೋಸ್. ಈ ಟೈಮ್ ಎಷ್ಟು? 6:15 ಗಂಟೆ ಟೈಮ್ ಲೇಟ್ ಆಯ್ತಲ್ಲ. 6:30ಗೆ ಹೋಯ್ತೀವಿ ಅಂತ 4 ಗಂಟೆ ಮ್ಯಾಚ್ ಮಾಡಿದೆ. 4 ಗಂಟೆ ಮ್ಯಾಚ್ ಮಾಡಕ್ ಆಗಿಲ್ಲ. ನೋಡೋಣ ನಡ್ರಿ ಕೊಡ್ತಾರ ಇಲ್ವಾ ಅಂತ. ಜನ ಇದ್ರೆ ಕೊಡ್ತಾ ಇರ್ತಾರ ತಾನೆ. ಇರೋದೇ ರೋಡ್ ಹಂಗೆ. ಕ್ರಾಸ್ ಮತ್ತೆ ಎಲ್ಲಿ ಯೂಟ ನೋಡಿಬೇಕು, ಈಗ ರೈಟಿಗೆ ಹೋಗ್ಬೇಕಾ? ಬೆಟ್ಟ. ಜಟಾಯಿ ಒಂದ್ ನೋಡಕ್ ಆಗ್ಲಿಲ್ಲ, ಜಿಪ್ಲೈನ್ ಮಾಡಕ್ ಆಗ್ಲಿಲ್ಲ ಅಣ್ಣ. ಅಂತ ಕೆಲಸ ಲಾಸಿಂಗು ಕೂಡ ಇಲ್ಲ. ಇದ್ ನೋಡಕ್ ಎಷ್ಟ್ ಕಿಲೋಮೀಟರ್ ಇಂದ ಬಂದಿದ್ವಿ? ಹೆಚ್ಚು ಕಮ್ಮಿ 300-350. ಅದು ಹಾಸನ ಇಲ್ಲಕ್ಕಂದ್ರೆ ಅದು 700 ಕಿಲೋಮೀಟರ್ ಆಯ್ತು. 700 ಕಿಲೋಮೀಟರ್ ಇಂದ ಬಂದು ಅದನ್ನ ನೋಡಕ್ ಆಗ್ಲಿಲ್ಲ. 109 ಕಿಲೋಮೀಟರ್. 15 ನಿಮಿಷ ಲೇಟ್ ಆಯ್ತು. ಏನು ಮಾಡಂಗಿಲ್ಲ ನಡ್ರಿ, ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಎಷ್ಟು ರೂಪಾಯಿ ಲೀಟ್ರು? 96 ರೂಪಾಯಿ. ಅಲ್ಲೇ ಪರವಾಗಿರ್ಲಿಲ್ಲ ಅಲ್ವಾ? 93 ರೂಪಾಯಿ. ಹಾಸನ 90. ಅಲ್ಲಿ ಲಾಸ್ಟ್ ಬಂಕಲ್ಲಿ ನೋಡಿದ್ರೆ ಅಲ್ಲಿ 93 ಇತ್ತು, ಇಲ್ಲಿ 96 ಐತೆ. 60 ಪೈಸೆ ಹಾಸನಲ್ಲಿ, 6 ರೂಪಾಯಿ ಜಾಸ್ತಿ ಕೇರಳಲ್ಲಿ. ಒಂದ್ಸತಿ ಫುಲ್ ಟ್ಯಾಂಕ್ ಖಾಲಿಯಾಗಿ ಮತ್ತೆ ಫುಲ್ ಟ್ಯಾಂಕಾ ಪ್ರಮೋದ? ಫುಲ್ ಟ್ಯಾಂಕ್ ಖಾಲಿ. ಹಾ. ಇಲ್ಲಿಂದ ಎಲ್ಲಿಗೆ ಈಗ ಪಯಣ? ಅನಂತ ಪದ್ಮನಾಭ ದೇವಸ್ಥಾನ. ಅಲ್ಲಿಗೆ ಜಟಾಯು ನೋಡಕ್ ಆಗ್ಲೇ ಇಲ್ಲ ಅಂತ. ಸ್ನಾನ ಮಾಡಕ್ಕೆ ಹೋಗ್ಬೇಕು. ಅಲ್ಲಿಂದ ಕನ್ಯಾಕುಮಾರಿ ಬರ್ತೀವಿ. ಇಲ್ಲಿ ಮಾಡ್ತಾನೆ ಕನ್ಯಾಕುಮಾರಿ ಬಸ್ಸಿ ದುಡ್ಡು ಕೊಟ್ಬಿಟ್ಟು ಬುಕ್ ಮಾಡ್ತಾನೆ ಕಟ್ಬಿಡೋದು. ಮುಂದಕ್ಕೆ ಇನ್ನು ಏನಿದು ಅಲ್ಲಿ ಏನ್ ಕಾಣ್ತಿರೋದು? ದೇವಸ್ಥಾನ ನೋಡಕ್ಕಾಗಿಲ್ಲ ಅಂದ್ರು ಸಿಟಿ ನೋಡೋದ್ರಲ್ಲಿ ಲಾಸ್ ಆಗಲ್ಲ. ಇದು ರೇಡ್ ರೋಸ್ಟಾಗ ಅಪಾರ್ಟ್ಮೆಂಟ್ ಅಲ್ಲಿ ಎದುರುಗಡೆ ಕಾಣ್ತಿರೋದು ರೇಡ್ ರೋಸ್ಟಾಗ. ಕಿವಿಯೆಲ್ಲ ಕವರ್ ಆಗ್ಬಿಟ್ಟೈತೆ. ಗಾಳಿ ಬೀಸ್ತಾ ಇದೆಯೇ, ಸಖತ್ ಗಾಳಿ ಬೀಸುತ್ತೆ. ಅದಕ್ಕೆ ದ್ರಾಕ್ಷಿ ತಿನ್ನಿ, ದ್ರಾಕ್ಷಿ ಹಣ್ಣು ಕಳೆದಿಲ್ಲ, ಏನಿಲ್ಲ, ಹಂಗೆ ತಿಂತ ಇದ್ದೀವಿ. ತೊಳೆಯವಷ್ಟು ಪೇಷನ್ಸ್ ಇಲ್ಲ ಈಗ. ಹೊಟ್ಟಿಗೆ ಊಟ ಸಿಗ್ಲಿಲ್ಲ ಅಂದ್ರೆ ಹಿಂಗೆ ಹಣ್ಗಳು ತಿನ್ಕೊಳ್ಳೋದು, ಹೋಯ್ತಿರೋದು. ಇನ್ನ ಟ್ರಾಫಿಕ್ ಇನ್ನ. ಸಾಫ್ಟ್ವೇರ್ ಐಟಿ ಕಂಪ್ನಿ ಇಷ್ಟು ಏನ್ ಚಂದ ಕಟ್ತಾವ್ರ ಮರೆಯ. ಎಕರೆಗಟ್ಲೆ ಇದೊಂದು ಬಿಲ್ಡಿಂಗ್ ತುಂಬಾ ಯೂಸ್ ಆಗಿರುತ್ತೆ. ಎಲ್ಲಿ? ಟೆಕ್ನೋ ಪಾರ್ಕ್ ಅಲ್ಲಿ ತೋರ್ಸದ್ನಲ್ಲ ಸಾಫ್ಟ್ವೇರ್ ಕಂಪ್ನಿ, 1000 ಎಕರೆಲ್ ಮಾಡಿರೋದು. ನಮ್ಮ ತಿರುವನಂತಪುರಂ ಹೆಂಗೆ ಅಂದ್ರೆ ನಮ್ಮ ಬೆಂಗಳೂರು ಲೆಕ್ಕಾಚಾರ. ರಾಜಧಾನಿ ಬೇಡ. ಕರ್ನಾಟಕದಲ್ಲಿ ಬೆಂಗಳೂರು ರಾಜಧಾನಿ ಹೆಂಗೋ ಹಂಗೆ ಕೇರಳದ ತಿರುವನಂತಪುರಂ ರಾಜಧಾನಿ. ಒಂದು ಸಾಫ್ಟ್ವೇರ್ ಕಂಪ್ನಿ ಇರ್ಬೇಕು ರಾಜಧಾನಿಲಿ ಅಂತ ಮಾಡಿದ್ದಾರೆ. ರಾಜಧಾನಿ ಇದು. ರಾಜಧಾನಿ ಅದಕ್ಕೆ ಹಿಂಗ್ ಸಿಟಿ. ಒಂದೊಂದ್ ದ್ರಾಕ್ಷಿ ಒಂದು ಸತಿ ಎಲ್ಲಾನು ಬಯಳ್ಕತ್ತಾರ. ಅಲ್ಲಿ ನೋಡೋದ್ರಲ್ಲಿ ಬಿಲ್ಡಿಂಗ್ ನಮ್ಮ ಕೆಳಗಡೆಯಿಂದ ಕತ್ತೆತ್ತಿ ನೋಡ್ಬೇಕು ಇವನ್ನ. ಯಾರ್ಯಾರ ಮೇಲೆ ಲೈಟ್ ಹಾಕವ್ರೆ ಅವ್ರ ಮೇಲೆ ಮಾತ್ರ ಜನ ಅವ್ರೆ, ಇನ್ ಮಿಕ್ತಾರೆಲ್ಲ ಮಂಗ್ಬಿಟ್ಟವ್ರೆ. ಲೈಟ್ ಹಾಕೊಂಡು ಸರ್ವಿಸ್ ನೋಡೋದು ನೀವೇ ತಾನೇ ಹೇಳಿರು ಇದೇ ರೋಡಲ್ಲಿ ಹೊಡೀರಿ. ಬಾರ್ಲಾ ಸೇಮ್ ಇದೆ. ಇಳಿಯುತ್ತೆ. ಏನ್ ಹಿಡಿಯುತ್ತೆ? ಇಳಿಯುತ್ತೆ. ಏನ್ ಇಳಿಯುತ್ತೆ? ಹಿಂಗೆ ಎಲ್ಲಾತನು ರೋಡ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು. ರೋಡ್ ಇರ್ಬೇಕು, ಇಷ್ಟು ಗಾಡಿ ಇರ್ಬೇಕು. ರೋಡ್ ತುಂಬಾ ಒಳ್ಳೆ ಮರಿ ಹಾಕ್ದಂಗಾಗಿ ನಾಯಿ ಒಂದ್ರ ಮೇಲೆ ಕುರಿ ಹೋದಂಗೆ ಕುರಿ ಮಂದೆ.
ಬೆಂಗಳೂರಿಗೆ ಹೋಗಿಲ್ಲ. ಒಂದು ದಿನಾನು ಬೆಂಗಳೂರು ನೋಡಿಲ್ಲ ನಾನು. ಹೋಗೇ ಇಲ್ಲ. ತಿರುಪತಿಗೆ ಹೋಗಿ ರೋಡಲ್ಲಿ ಹೋಗಿದ್ವಿ ಅಷ್ಟೇ, ಬೆಂಗಳೂರು ರೋಡಲ್ಲಿ. ಬಟ್ ಬೆಂಗಳೂರು ಸಿಟಿ ನೋಡಿಲ್ಲ. ಬೆಂಗಳೂರು ಕಂಡ್ರೆ ಯಾರಿಗೂ ಆಗಲ್ಲ, ಬಟ್ ಬೆಂಗಳೂರು ಹೋಗ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಒಂದು ಟ್ರಾಫಿಕ್ ನೋಡಿದ್ರೆ ಒಂದು ದಿನ ಅಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಅಯ್ಯೋ ಯಾವಾಗ ಇರುತ್ತೆ ಕಾರ್ ತಗೊಂಡ್ರೆ ಯಾವಾಗ ನೆಲಮಂಗ್ಳಿಗೆ ಬರ್ತೀನಪ್ಪ ಅಂತ ಇರುತ್ತೆ ವಾಪಸ್. ಅದು ಅಲ್ಲಿ ಚಿಕ್ಕಪೇಟೆಗೆ ಹೋಗ್ಬೇಕು ನೀವು ಭಾನುವಾರದತ್ತು. ಸಂಡೆ ಬಜಾರ್ಗೆ ಹೋಗಿದೀನಿ, ಬೇಡ ನಾವು ಬಾಡೋದು ಶಿವ್ ನಾವೆಲ್ಲ 2 ಸಲ ಹೋಗಿದ್ವಿ, ಬೇಜಾರಾಗಿ ಹೋಗ್ಬಿಡ್ತೀವಿ 2 ಸಲ. ಆದ್ರೂ ಇಲ್ತಾನೆ ಯಾವ್ದ್ ನೋಡ್ಲಿ, ಯಾವ್ದ್ ಬಿಡ್ಲಿ, ಅಯ್ಯೋ ಯಾವ್ದ್ ಬಿಡ್ಲಿ ನೋಡ್ಲಾ. ನೋಡು ಜಾಮ್ ಜಾಮ್ ಇಲ್ಲಿ ನೋಡೋದು ಎಂತೆಂತ ಕಂಪ್ನಿ ಅಪಾರ್ಟ್ಮೆಂಟ್ಗಳು ನೋಡಕ್ಕೆ ಎರಡು ಕಣ್ ಸಾಲ್ತಾ ಇಲ್ಲ. ನಮ್ ಕರ್ನಾಟಕದ ಗಾಡಿ ಹೋಯ್ತೈತೆ. ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋದಲ್ಲ. ಮಾಡಿ ನೋಡಿ ಹಾರ್ಟ್ ಅಟ್ಯಾಕ್ ಆಗೋದು. ತಿಳ್ಕೊಂಡೆ ಅದು ರಾಜ್ಯದಲ್ಲೇ ಎಷ್ಟ್ ದಿನ ಆಯ್ತು ನಮ್ ಭಾರತದ ಇದ್ರದ್ ನೋಡಿ, ನಮ್ ಹಿಂದೂ ಬಾವುಟ ನೋಡಿ. ಇಡೀ ರಾಜ್ಯದಲ್ಲೇ ಇಲ್ಲೇ ಹಿಂದೂಗಳನ್ನ ನೋಡ್ತಾರ ಅಲ್ವಾ? ನೆನ್ನಿಂದ ಒಂದು ದೇವಸ್ಥಾನ ನೋಡಿಲ್ಲ ನಾವು, ಇವತ್ತೇ ಫಸ್ಟ್. ಯಾವ್ದು ಹೆಂಗೈತೆ ಉಳ್ಕೊಳಕ್ಕೆ ಬಂದರಿಗೆ. ಫೈನಲಿ ಅನಂತ ಪದ್ಮನಾಭ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲ, ದೇವಸ್ಥಾನ ಕ್ಲೋಸ್ ಆಗಿದೆಯಲ್ಲ, ಇನ್ಯಾರು ಬಿಡ್ತಾರೆ ಹೊರಗಡೆ? ನಾನಿದ್ರು ಬೆಳಗ್ಗೆ ದರ್ಶನ ಮಾಡಬೇಕು ಅಷ್ಟೇ. ಫೈನಲಿ ಹೋಗ್ತಿದ್ದೀನಿ. ಸಿಂಚು ದೇವಸ್ಥಾನಕ್ಕೆ ಬಂದ ಇಲ್ಲಿ ಹೆಂಗಿರುತ್ತೆ ಗೊತ್ತಾ? ಯಾರು ನಿಧಾನಕ್ಕೆ ಬಂದ್ರೆ ಹಿಂದ್ಗಡೆ ಗುದ್ದಂಗಿರುತ್ತೆ, ಇಲ್ಲ ಮುಂದ್ಗಡೆ ತಿರುದಂಗಿರುತ್ತೆ ಮಚ್ಚ. ಇಲ್ಲಿ ಯಾರು ಬೈಕರ್ ಬಂದ್ರೆ ಇಲ್ಲ ಮುಂದ್ಗಡೆ ಗುದ್ದಂಗಿರುತ್ತೆ, ಹಿಂದ್ಗಡೆ ತಿರುದಂಗಿರುತ್ತೆ. ಹಾ ಅಲ್ವಾ? ಚಾರಿಗೆ ಏನಾದ್ರು ತಗೊಳ್ಳಿ, ಚಾರಿಗೂ ಅದ್ವಿ ಗೋಡುಗೂ. ನೋಡಿ ಏನಾದ್ರು ಬೇಕಾದಾಗ ತಾತಿಯ ನಾವೊಂದ್ಸಲ ಏರ್ಸನ್ ಹೊರಗೆ ಬಂದಿದ್ದಾಗ ಇವ್ರೊಳಗಡೆ ಹೋಗಿದ್ವಲ್ಲ, ಇದು ಕಲ್ಯಾಣಿಗೆ ಏನಾಯ್ತು ಗೊತ್ತಾ? ಅಲ್ಲೇನಿದೆ ಎಷ್ಟು ಮಾಡಿಲ್ಲ, ಗಲೀಜು, ಫುಲ್ಲು ಗಲೀಜು, ನೀರು ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಎಷ್ಟು ದೊಡ್ಡದಾಗ ಗೊತ್ತಾ? ಅಲ್ಲಿವರೆಗೂ ದೇವಸ್ಥಾನದ ಹತ್ರದವರೆಗೂ ಕಲ್ಯಾಣಿ ಆಯ್ತಲ್ಲ. ಫುಲ್ ಅಲ್ಲಿವರೆಗೂ ಎಂಡ್ವರೆಗೂ ಇದೆ, ಫುಲ್ ದೇವಸ್ಥಾನದವರೆಗೂ ಇದೆ. ನಾವು ಹೋದ್ಸಲ ಇಲ್ಲಿ ಬಂದಾಗ ಇದೇ ಗೇಟ್ ಇಟ್ಟು ತಕೊಂಡು ಹೋಗಿ ಹಿಡಿದಿದ್ದು. ಒಳಗ್ ಬಿಡ್ತಾರಾ ಇಲ್ಲಿಗೆ? ಕಲ್ಯಾಣಿ ಒಳಕ್ಕೆ ಸ್ನಾನ ಮಾಡ್ಬೋದು. ಅಡಿಗೆ ಬಿಡ್ತಿಲ್ಲ, ಗೇಟ್ ಹಾಕಿರಲ್ಲ, ಕ್ಲೋಸ್ ಆಯ್ತಿಲ್ಲ ದೇವಸ್ಥಾನ. ಪ್ರಮೋದ ಚೆನ್ನಾಗಿದೆ ಅಂತ ಹೇಳಿ ಬ್ಯಾಗ್ ತಗೊಟ್ಬಿಟ್ಟಲ್ಲ, ಹೇಳು ನಂಗೆ. ಮಚ್ಚಾ ಫುಲ್ ಬ್ಯಾಟಿಂಗು, ಭರ್ಜರಿ ಬ್ಯಾಟಿಂಗು. ಕೇರಳ ಬಿಟ್ಟು ತಮಿಳ್ನಾಡಿಗೆ ಬಂದಿದ್ದೀವಿ, ಅದಕ್ಕೆ. ಕೇರಳ ಎಲ್ಲ ಮುಗಿದೋಯ್ತಲ್ಲ. ತಮಿಳ್ನಾಡಲ್ಲಿ ಒಂದು ಟೇಸ್ಟ್ ಎಲ್ಲ ಇಲ್ವೋ ಅಂತ. ಅಲ್ಲೆಂತೂ ನೆನ್ನಿಂದ ಜೀವನ ಬೇಸತ್ಕೋಬೇಕು. ಚೆನ್ನಾಗಿದೆ ಟೇಸ್ಟು. ಚೆನ್ನಾಗಿದೆಯಾ? ಮಚ್ಚಿ ಚೆನ್ನಾಗಿದೆಯಾ? ಮೆಂಚು ಲೆಮನ್ ಸೋಡಾ ಚೆನ್ನಾಗಿದೆಯಾ? ಕುಡಿಬೋದಾ? ಮಚ್ಚಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದಾ? ಮಾಡು. ಹಾಯ್ ಗಾಯ್ಸ್, ಫೈನಲಿ ರೂಮಿಗೆ ಎಂಟ್ರಿ ಆಗಿದ್ದೀವಿ.
ಈಗ ಜಸ್ಟ್ ಬಂದು ಚೆಕಿಂಗ್ ಮಾಡಿ ಏನು ಸಿಂಚು ಚೆನ್ನಾಗಿದೆ ರೂಮು, ಚೆನ್ನಾಗಿದೆ AC ರೂಮ್, ಎ ಸಿ ರೂಮು, ಸಿಂಪಲಾಗಿ ಚೆನ್ನಾಗಿದೆ. ಟೂರ್ ಮಾಡಕ್ಕಾಗಿಲ್ಲ. ನಿನ್ನೆ ಹೋಮ್ ಟೂರ್ ಮಾಡಲಿಲ್ಲ, ಇವತ್ತು ಹೋಮ್ ಟೂರ್ ಮಾಡ್ತಾ ಇರೋದು. ಈ ರೂಮಲ್ಲಿ ನಾವು ಇರ್ತೀವಿ, ಇದೇ ಪಕ್ಕದ ಸೇಮ್ ಇದೇ ಥರ ರೂಮಲ್ಲಿ ನಮ್ಮ ಅಚ್ಚ ಇದ್ದಾನೆ. ವಾಶ್ರೂಮ್ ಎಲ್ಲ ಎಲ್ಲ ಚೆನ್ನಾಗಿದೆ. ಟಿ ವಿ ಇದೆ, ಕಬೋರ್ಡ್ ಇದೆ, ಒಂದು ಹ್ಯಾಂಡ್ ವಾಶ್ ಇದೆ, ವಾಶ್ರೂಮ್ ಇದೆ, ವಾಲ್ಮಾರ್ಟ್ ಕಮೋಡ್ ಇದೆ, ರಿವರ್ಟರ್ ಇದೆ, ಎಲ್ಲ ಚೆನ್ನಾಗಿದೆ. 24 ಅವರ್ ಆಟ್ ವಾಟರ್ ಬರುತ್ತೆ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಸೋಪ್ ನೀತಂತ ಮೆಸೇಜ್ ಹ್ಯಾಂಡು. ಈ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇದರಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿಬೇಡಿ. ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.